ಚಿಕ್ಕಮಂಗ್ಳೂರು ಅವ್ರು ಕೊಡೆಕನಲ್ ಅಂತ ಪ್ಲ್ಯಾನ್ ಮಾಡಿ ಲಾಸ್ಟಿಗೆ ನಾವು ಹೋಗಿದ್ದೆ ಊಟಿಗೆ. ಸೊ ಊಟಿಗೆ ಪ್ಲ್ಯಾನ್ ಮಾಡಿದ ತಕ್ಷಣ ನಾವು ಫಸ್ಟ್ ಮಾಡಿದ್ದು ರೂಮ್ ಬುಕ್ಕಿಂಗ್ ಬಂದು ನಾವು booking.com ಇಂದ ಮಾಡಿದ್ವಿ. ರೂಕ್ ರೆಸಿಡೆನ್ಸಿ ಹೋಟೆಲ್ ಅಂತ. ಅದು ಮೈನ್ ಬಸ್ ಸ್ಟಾಪಿಂದ ಜಸ್ಟ್ 1.1 ಕಿಲೋಮೀಟರು. ಅದಾದ ನಂತರ ನಾವು ನೆಕ್ಸ್ಟ್ ಪ್ಲ್ಯಾನ್ ಮಾಡಿದ್ದು ಬಸ್ ಬುಕ್ ಮಾಡೋದಕ್ಕೆ. ನಾವು ಬಸ್ ಬುಕ್ ಮಾಡಿದ್ದು ಬಂದು TNSTC ಅಫಿಷಿಯಲ್ ಆ್ಯಪಿಂದ. ಇದು ಬಂದು ಸ್ಯಾಟಿಲೈಟಿಂದ ಇರೋದು, ಪ್ಲ್ಯಾಟ್ಫಾರ್ಮ್ ನಂಬರ್ 6. ಅಲ್ಲಿಂದ 9:15 ನೈಟ್ಗೆ ಬಸ್ ಸ್ಟಾರ್ಟ್ ಆಯಿತು. ಮಾರ್ನಿಂಗ್ 6 o'clock ಆ ಥರ ರೀಚ್ ಆಗಿದ್ವಿ. ರೀಚ್ ಆಗಿದ ತಕ್ಷಣ ಬಸ್ ಸ್ಟಾಪಿಂದ ಹೋಟೆಲ್ಗೆ ಬಂದು 1.1 ಕಿಲೋಮೀಟರ್ಸ್ ಆ ಥರ. ಸೊ ಆಟೋ ಬಂದು 150, ಅಲ್ಲಿ ಆಲ್ಮೋಸ್ಟ್ ಫಿಕ್ಸ್ಡ್ ರೇಟು. ಡೇ ಒನ್ ಯಾವ್ಯಾವ ಪ್ಲೇಸ್ಗೆ ಹೋಗಿದ್ವಿ ಅಂತ ತಿಳ್ಕೊಳ್ಳೋಕ್ಕೆ ನಾನು ಫಾಲೋ ಮಾಡೋಕ್ಕೆ ಮರ್ತೋಗ್ತೀನಿ. ಗೈಸ್, ನಿಮ್ಗೆ ಹ್ಯಾಂಗು ಈ ಥರನೇ. ನಾವು ಫಸ್ಟ್ ಊಟಿಗೆ ಹೋಗಿ ರೂಮ್ಗೆ ಚೆಕ್ ಇನ್ ಆಗಿದ ತಕ್ಷಣ ನನ್ನ ಫ್ರೆಂಡ್ ಲ್ಯಾಪ್ಟಾಪ್ ಓಪನ್ ಮಾಡಿ ಕೂತ್ಕೊಂಡ್ರು, ಇನ್ನೊಬ್ಳು ಸ್ಟ್ರೈಟಿಂಗ್ ಮಾಡ್ಕೊತಿದ್ಲು, ನಾನು ಪೀಸಾಗಿ ಮಾಡ್ಕೊಂಡು ಎಲ್ಲಾನು ವೀಡಿಯೋ ಮಾಡ್ತಿದ್ದೆ. ಸೊ ಅವ್ರವ್ರ ಪ್ರಿಯಾರಿಟಿ ಅವ್ರದ್ದಲ್ವಾ. ಸೊ ಆ್ಯಂಡ್ ಅವ್ರವ್ರ ಪ್ರಿಯಾರಿಟಿ ಮುಗಿಸ್ಕೊಂಡು ಫೈನಲಿ ರೆಡಿ ಆಗಿ ತಿಂಡಿ ತಿನ್ನೋಣ ಅಂತ ಹೋಗ್ತಿದ್ವಿ. ಅಲ್ಲಿ ಹೋಗೋ ದಾರಿಯಲ್ಲಿ ನಾನು ಹೆಸರು ನೋಡಿದೆ. ನಾನು ಹೆಸರು ನೋಡಿದ ಮೇಲೆ ವೀಡಿಯೋ ಮಾಡ್ತೀರಾ ಇರ್ತೀನಿ. ಹಾಗೆ ಒಂದೆರಡು ವೀಡಿಯೋ ಮಾಡಿಕೊಂಡು ನಾವು ಹೋಗಿದ್ದು ನಿಯರ್ ಬೈ ಹೋಟೆಲ್ಗೆ ತಿಂಡಿ ತಿನ್ನೋಣ ಅಂತ. ಇಡ್ಲಿ, ದೋಸೆ, ಎಗ್ ದೋಸೆ ಎಲ್ಲ ತೊಗೊಂಡಿದ್ವಿ. ಆ್ಯಂಡ್ ಅದೆಲ್ಲ ತಿಂದಮೇಲೆ ಲಾಸ್ಟಿಗೆ ನಾವು ಕಾಫಿ ಟೀ ತೊಗೊಂಡ್ವಿ. ಕಾಫಿ ಟೀ ಇಲ್ದಿರ ಹೇಗೆ ಊಟಿಯಲ್ಲಿ. ಅದು ನೆಕ್ಸ್ಟ್ ವೀಡಿಯೋದಲ್ಲಿ ಯಾವ ಪ್ಲೇಸ್ಗೆ ಹೋಗಿದ್ವಿ ಅಂತ ಹಾಕ್ತೀನಿ, ನಾನು ಫಾಲೋ ಮಾಡೋಕ್ಕೆ ಮಾಡ್ತೀನಿ. ಡೇ ಒನ್ ಊಟಿಯಲ್ಲಿ ನಾವು ಫಸ್ಟ್ ಪ್ಲಾನ್ ಮಾಡಿದ್ದು ರೋಸ್ ಗಾರ್ಡನ್ಗೆ ಹೋಗೋಣ ಅಂತ. ಬಿಕಾಸ್ ನಮ್ಮ ರೂಮಿಂದ ಜಸ್ಟ್ 1.1 ಕಿಲೋಮೀಟರ್ ತೋರಿಸ್ತಿತ್ತು. ಅದಕ್ಕೆ ನಡ್ಕೊಂಡು ಹೋಗೋಣ ಅಂತ ಪ್ಲಾನ್ ಮಾಡಿದ್ವಿ. ಲೇಟರ್ ರಿಯಲೈಸ್ ಆಯಿತು ನಮ್ಗೆ ಯಾರಿಗೂ ಸ್ಟ್ರೆಂತ್ ಇಲ್ಲ ಅಂತ. ಬಿಕಾಸ್ ಊಟಿಯಲ್ಲಿ ತುಂಬ ಹಂಪು ಸ್ಲೋಪ್ ಇರೋದ್ರಿಂದ ನಡೆಯೋಕ್ಕೆ ತುಂಬ ಕಷ್ಟ. ಆಗೋ ಹೇಗೋ ಕಷ್ಟಪಟ್ಟು ಫೈನಲಿ ರೋಸ್ ಗಾರ್ಡನ್ಗೆ ರೀಚ್ ಆದ್ವಿ. ಎಂಟ್ರಿ ಫೀ ಬಂದು 75 rupees. ರೋಸ್ ಅಷ್ಟು ಕಾಣಿಲ್ಲ ಬಿಕಾಸ್ ಸೀಸನ್ ಅಲ್ವಾ ಅದಕ್ಕೆ. ಬಟ್ ವೀಡಿಯೋಸ್ ಫೋಟೋಸ್ಗಂತೂ ಈ ಪ್ಲೇಸ್ ಸಿಕ್ಕಾಪಟ್ಟೆ ಚೆನ್ನಾಗೈತೆ. ಫುಲ್ ದೊಡ್ಡದಾಗೈತೆ. ಪ್ಲೇಸ್ ಅಂತೂ ಮಸ್ಟ್ ವಿಸಿಟ್. ಮತ್ತು ಅಲ್ಲಿ 5 ಲೀಟರ್ ಕ್ಯಾನ್ ವಾಟರ್ ತೊಗೊಂಡ್ವಿ. ಬಿಕಾಸ್ 10 rupees 20 rupees ಪ್ಲಾಸ್ಟಿಕ್ ಬಾಟಲ್ಸ್ ಅಲೋ ಇಲ್ಲ ಅದಕ್ಕೆ. ಮತ್ತು ನಾವು ಆಟೋದಲ್ಲಿ ಹೋಗೋಣ ಅಂತ ಪ್ಲಾನ್ ಮಾಡಿ ಇಷ್ಟು ಪ್ಲೇಸಸ್ ಕವರ್ ಮಾಡೋಣ ಈ ದಿನ ಅಂತ ಪ್ಲಾನ್ ಮಾಡಿ ಹೋಗಿದ್ವಿ. ಅವ್ರು ಬಂದು ದೊಡ್ಡ ಬೆಟ್ಟ, ಟೀ ಎಸ್ಟೇಟ್, ಟೀ ಫ್ಯಾಕ್ಟ್ರಿ, ಚಾಕ್ಲೇಟ್ ಫ್ಯಾಕ್ಟ್ರಿ, ವ್ಯಾಕ್ಸ್ ಮ್ಯೂಸಿಯಂ, ಬೊಟಾನಿಕಲ್ ಗಾರ್ಡನ್ ಮತ್ತು ಬೋಟ್ ಹೌಸ್ ಇಷ್ಟಕ್ಕೆ 1500 ಅಂದರು. ನಾವು ಓಕೆ ಅಂತ ಹೋಗಿದ್ವಿ. ಬಟ್ ಬೋಟ್ ಹೌಸ್ ಕವರ್ ಮಾಡೋಕ್ಕಾಗಲಿಲ್ಲ, ತುಂಬ ಲೇಟ್ ಆಗಿರೋದ್ರಿಂದ. ಸೊ ಇದು ಬಂದು ದೊಡ್ಡ ಬೆಟ್ಟ. ಈ ಪ್ಲೇಸ್ ಅಂತೂ ಮಸ್ಟ್ ವಿಸಿಟ್. ಸಿಕ್ಕಾಪಟ್ಟೆ ಚೆನ್ನಾಗಿತ್ತು. ಪ್ಲೇಸ್ ಅಂತೂ ಸಖತ್ತಾಗಿತ್ತು. ಎಂಟ್ರಿ ಫೀ ಬಂದು 20 rupees. ಫೋಟೋಸ್ ವೀಡಿಯೋಸ್ಗಿಂತ ಅಲ್ಲಿರೋ ಪ್ಲೇಸ್ ನೋಡೋಕ್ಕೆ ಅಷ್ಟು ಸೂಪರ್ ಆಗಿತ್ತು. ನೆಕ್ಸ್ಟ್ ಯಾವ ಪ್ಲೇಸ್ಗೆ ಹೋಗಿದ್ವಿ ಅಂತ ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತೀನಿ. ನಾನು ಫಾಲೋ ಮಾಡೋಕ್ಕಂತೂ ಅದೆಷ್ಟೇ ಮಳೆ ಬಂದರೂ ಅದೆಷ್ಟೇ ಗಾಳಿ ಬೀಸಿದ್ರು ಆ ಪ್ಲೇಸಲ್ಲಿ ನಮಗೆ ಫೋಟೋಸ್ ವೀಡಿಯೋಸ್ ಬೇಕಂದರೆ ಎಷ್ಟು ಅವರ್ಸ್ ಬೇಕಾದರೂ ಇದ್ದೇ ಇರ್ತೀವಲ್ವ. ಸೊ ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಸರನ್ ವ್ಲಾಗ್ಸ್. ಡೇ 1 ಪಾರ್ಟ್ 3 ಇನ್ ಊಟಿ. ಸೊ ದೊಡ್ಡ ಬೆಟ್ಟ ಆದಮೇಲೆ ನಾವು ಹೋಗಿದ್ದು ಟೀ ಎಸ್ಟೇಟ್ಗೆ. ಇಲ್ಲಿ ಎಂಟ್ರಿ ಫೀಸ್ ಎಷ್ಟಂತ ನಾನು ಮತ್ತೆ ಹೋಗಿದ್ದೀನಿ. ನಿಜವಾಗ್ಲೂ ಪ್ಲೇಸ್ ಚೆನ್ನಾಗಿತ್ತು. ಒಂಥರ ಚಿಕ್ಕದಾಗಿ ಟೀ ಎಸ್ಟೇಟ್ ಎಲ್ಲರಿಗೂ ಗೊತ್ತಲ್ವ, ಒಂಥರ ನೋಡೋಕೆ ಚೆನ್ನಾಗಿತ್ತು. ಅದಾದ ನಂತರ ನಾವು ಹೋಗಿದ್ದು ಟೀ ಫ್ಯಾಕ್ಟ್ರಿ, ಚಾಕ್ಲೇಟ್ ಫ್ಯಾಕ್ಟ್ರಿಗೆ. ಫಸ್ಟ್ ಹೋಗಿದ್ದು ನಾವು ಟೀ ಫ್ಯಾಕ್ಟ್ರಿ ಇನ್ಸೈಡು. ಎಂಟ್ರಿ ಫೀ ಪರ್ ಹೆಡ್ ಬಂದು 20 rupees. ಅಲ್ಲಿ ಹೇಗೆ ಟೀ ಲೀಫಿಂದ ಟೀ ಪೌಡರ್ ಆಗುತ್ತೆ ಅಂತ ಇನ್ ಡೀಟೇಲ್ಡಾಗಿ ಮ್ಯಾನುಫ್ಯಾಕ್ಚರ್ ಆಗೋದು ನಾವು ನೋಡಬಹುದು. ಆ್ಯಂಡ್ ಹಾಗೆ ಲಾಸ್ಟಿಗೆ ಎಲ್ಲರಿಗೂ ಟೀ ಕೊಟ್ಟರು ಫಾರ್ ದಿ ಟೇಸ್ಟಿಂಗ್ ಪರ್ಪಸ್. ಟು ಬಿ ಆನೆಸ್ಟ್ ಟೀ ಅಂತೂ ಸಖತ್ತಾಗಿತ್ತು. ಆ ಟೀ ಚೆನ್ನಾಗಿತ್ತಂತ ಅದಕ್ಕೆ ನಾವು ಟೀ ಪೌಡರ್ ಅಲ್ಲೇ ಪರ್ಚೇಸ್ ಮಾಡ್ಕೊಂಡ್ಬಂದ್ವಿ. ಆ್ಯಂಡ್ ಹಾಗೆ ಅದ್ರ ಪಕ್ಕ ಇರೋ ಚಾಕ್ಲೇಟ್ ಫ್ಯಾಕ್ಟ್ರಿಗೆ ಹೋಗಿದ್ವಿ. ಪರ್ ಹೆಡ್ 20 rupees ಅಲ್ಲಿ ಕೂಡ ಫೀ. ಅಲ್ಲಿನೂ ಟೇಸ್ಟಿಂಗ್ ಪರ್ಪಸ್ಗೆ ಚಾಕ್ಲೇಟ್ಸ್ ಕೊಟ್ಟಿದ್ರು. ಅದಾದಮೇಲೆ ಹೇಗೆ ಮ್ಯಾನುಫ್ಯಾಕ್ಚರ್ ಆಗುತ್ತೆ ಅಂತ ತೋರಿಸಿದ್ರು. ಇದು ಟೀ ಫ್ಯಾಕ್ಟ್ರಿ ಅಷ್ಟು ದೊಡ್ಡದಲ್ಲ, ಲೈಕ್ ಸಿಂಪಲಾಗಿ ಏನೋ 3-4 ಇತ್ತು ಅಷ್ಟೇ. ಆ್ಯಂಡ್ ಎಲ್ಲರೂ ಒಂದೊಂದು ಪ್ಯಾಕೆಟ್ ಚಾಕ್ಲೇಟ್ಸ್ ತೊಗೊಂಡ್ಬಂದ್ವಿ ಅಲ್ಲಿಂದ. ಅದಾದಮೇಲೆ ಆಟೋ ಅಂಕಲ್ ನಮ್ಮನ್ನ ಕರ್ಕೊಂಡು ಹೋಗಿದ್ದು ವ್ಯಾಕ್ಸ್ ಮ್ಯೂಸಿಯಮ್. ಅಲ್ಲೇನು ಅಂತ ಪರಿ ನೋಡೋದಿರಲಿಲ್ಲ, ಜಸ್ಟ್ ಶಾಪಿಂಗ್ ಕಾಂಪ್ಲೆಕ್ಸ್ ಮತ್ತು ವ್ಯಾಕ್ಸ್ ಮ್ಯೂಸಿಯಮ್ ಅಂತ ಇತ್ತು. ಅಲ್ಲಿ ಸ್ವಲ್ಪ ಕಾಸ್ಟ್ಲಿ ಅಂತ ಅನಿಸ್ತು ನಮಗೆ. ಇಷ್ಟೆಲ್ಲ ತಿರುಗಿನೂ ನಮ್ಗೆ ಹೊಟ್ಟೆ ಅಷ್ಟು ಆಗಲಿಲ್ಲ ಅಂದರೆ ನಂಬಬೇಕು. ಬಿಕಾಸ್ ನಾವು ಸ್ನ್ಯಾಕ್ಸ್ ತಿನ್ವಲ್ಲ ಅದಕ್ಕೆ. ಬಟ್ ಸ್ಟಿಲ್ ಲಂಚ್ ಮಾಡಬೇಕು ಅಂತ ನಿಯರ್ ಬೈ ಬೊಟಾನಿಕಲ್ ಗಾರ್ಡನ್ನು ಲಂಚ್ ಮಾಡಿದ್ವಿ. ಬಟ್ ಫುಡ್ ಏನು ಅಷ್ಟು ಸ್ಯಾಟಿಸ್ಫ್ಯಾಕ್ಷನ್ ಆಗಲಿಲ್ಲ. ಈ ಫ್ಲವರ್ಸ್ ಯಾರಿಗೆಲ್ಲ ಗೊತ್ತು, 1 year ಆದರೂ ಬಾಡ ಹೋಗಲ್ಲ ಅಂತೆ. ಸೊ ನೆಕ್ಸ್ಟ್ ನಾವು ಹೋಗಿದ್ದು ಬೊಟಾನಿಕಲ್ ಗಾರ್ಡನ್ಗೆ. ಅಲ್ಲಿ ಪರ್ ಹೆಡ್ 100 rupees. ಆ್ಯಂಡ್ ಇಲ್ಲೆಲ್ಲ ಟೂರಿಸ್ಟ್ ಪ್ಲೇಸಸ್ಸು ಬಿಟ್ವೀನ್ 5:30 to 6 ಅಷ್ಟರಲ್ಲಿ ಕ್ಲೋಸ್ ಆಗುತ್ತೆ. ಆ್ಯಂಡ್ ಈ ಬೊಟಾನಿಕಲ್ ಗಾರ್ಡನ್ ತುಂಬ ದೊಡ್ಡದಾಗಿತ್ತು. ಆ್ಯಂಡ್ ನೀಟಾಗಿ ಮೈಂಟೈನ್ ಮಾಡಿದ್ರು, ನೋಡೋಕ್ಕೂ ಚೆನ್ನಾಗಿತ್ತು. ಅದಾದಮೇಲೆ ನಮಗೆ ಬೋಟ್ ಹೌಸ್ ಹೋಗೋ ಪ್ಲ್ಯಾನ್ ಇತ್ತು. ಬಟ್ ಟೈಮ್ ಆಲ್ಮೋಸ್ಟ್ ಮುಗಿತಲ್ವ, ಅಲ್ಲೆಲ್ಲ ಆಲ್ಮೋಸ್ಟ್ ಕ್ಲೋಸ್ ಆಗಿರುತ್ತೆ. ಸೊ ಅದು ಕಾರಣಕ್ಕೆ ನಾವು ಹೋಗೋಕ್ಕಾಗಿಲ್ಲ. ಅದಾದಮೇಲೆ ಆಟೋ ಅಂಕಲ್ ಡೈರೆಕ್ಟ್ ನಮ್ಮ ರೂಮ್ ಹತ್ರನೇ ಹೋಗಿ ಡ್ರಾಪ್ ಮಾಡಿದ್ರು. ಸೊ ಇದು ನಮ್ಮ ಡೇ 1 ಇನ್ ಊಟಿ. ಸೊ ಡೇ 2 ಯಾವ ಪ್ಲೇಸ್ಗೆ ಹೋಗಿದ್ವಿ ಅಂತ ತಿಳ್ಕೊಳ್ಳೋಕ್ಕೆ ನಾನು ಫಾಲೋ ಮಾಡೋಕ್ಕೆ ಮರ್ತೋಗ್ಬೇಡಿ. ಬಾಯ್ ಬಾಯ್.